ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪವಿತ್ರ ದಿನದ ಆರಾಧನೆಯಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ನಮ್ಮ ಹೃದಯದ ತುರಾಳದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಭೂಮಿಯ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ಮತ್ತೊಂದು ವಾರವನ್ನು ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಪವಿತ್ರ ದಿನದಲ್ಲಿ ಕರ್ತನೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪರಿಶುದ್ಧರಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ದಾವೀದನು ಹಾಡಿದ ರೀತಿಯಲ್ಲಿ ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಡು. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ಪವಿತ್ರರಾಗಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಹಾಡುವಂಥ ಹಾಡುಗಳು, ಧ್ಯಾನ ಮಾಡುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಅಪ್ಪ ತಂದೆಯೇ, ನಾವು ವಾಸಿಸುವಂಥ ಪ್ರಪಂಚ ದಿನಂಪ್ರತಿ ಕರ್ತನೆ ಅನಿಶ್ಚಿತತೆಯಿಂದ ಕೂಡಿರುವಂಥದ್ದಾಗಿ ನಾವು ಕಾಣಲ್ಪಡ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ನಿಮ್ಮ ಮಕ್ಕಳಾದ ನಮಗೆ ಕರ್ತನೆ, ನೀವು ಕೊಟ್ಟಿರುವಂತಹ ಸಮಾಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದು ಯೆಹೋವನಿಂದ ನೇಮಿಸಿದ ದಿನ. ಈ ದಿನದಲ್ಲಿ ಉಲ್ಲಾಸಿಸಿ ಆನಂದಿಸಿ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡುವ ಪ್ರಕಾರ ನೀವು ಕೊಟ್ಟಿರುವಂಥ ಈ ದಿನದಲ್ಲಿ ಕರ್ತನೆ, ನೀವು ಉಲ್ಲಾಸಿಸಿ ಆನಂದಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಬನ್ನಿ, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಈ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಯೇಸುವೆಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು.
ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ನಿನ್ನ ನಾಮ ಹಾಡಿ ಪಾಡುವೆ. ಸ್ತೋತ್ರಕ್ಕೆ ಯೋಗ್ಯವಾದದು ನಿನ್ನ ನಾಮ ಹಾಡಿ ಪಾಡುವೆ. ಸ್ತೋತ್ರಕ್ಕೆ ಯೋಗ್ಯವಾದದು ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಅಪೊಸ್ತಲನಾದ ಪೇತ್ರ ಯಹೂದ್ಯರ ಅಧಿಕಾರಿಗಳ ಮುಂಭಾಗದಲ್ಲಿ ಪ್ರಶ್ನಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಯಹೂದ್ಯರ ಅಧಿಕಾರಿಗಳು, ಹಿರಿಯರು, ಶಾಸ್ತ್ರಿಗಳು, ಅನ್ನನೆಂಬ ಮಹಾಯಾಜಕನು, ಕಾಯಫನು, ಹೀಗೆ ಯಹೂದ್ಯರಲ್ಲಿ ಶ್ರೇಷ್ಠರೆಂಬುದಾಗಿ ಕರೆಸಿಕೊಂಡಂಥವರ ಮುಂಭಾಗದಲ್ಲಿ ಜನರಿಗೆ ಉಪದೇಶ ಮಾಡಿದ್ದರ ಫಲವಾಗಿ ಇವರ ಮುಂಭಾಗದಲ್ಲಿ ತರಲ್ಪಟ್ಟು ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಪೇತ್ರನು ಹೇಳಿದಂತಹ ಮಾತು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನ, ಸಂದರ್ಭವನ್ನ, ಸಾವಕಾಶವನ್ನ ಕೊಟ್ಟಿರಲಾಗಿ ದೇವರಿಗೆ ನಾವು ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. 148ನೇ ಕೀರ್ತನೆ, ಅದರಲ್ಲಿ ದೇವರ ಸೃಷ್ಟಿಗಳು ದೇವರನ್ನ ಸ್ತುತಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಅದರ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಭೂಮಿ ಆಕಾಶಗಳು ಯೆಹೋವನನ್ನು ಕೊಂಡಾಡಲಿ. ಭೂಮಿ ಆಕಾಶಗಳು ಯೆಹೋವನನ್ನು ಕೊಂಡಾಡಲಿ. ಕಾರಣ, ಆತನು ಸೃಷ್ಟಿಕರ್ತನಾಗಿರುವಂತಹ ದೇವರು. 19ನೇ ಕೀರ್ತನೆಯ ಪ್ರಾರಂಭ ಮಾತುಗಳಲ್ಲಿ, ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ.
ಪ್ರಕೃತಿ ಮಾತಿಲ್ಲದ ರೀತಿಯಲ್ಲಿ ದೇವರ ಮಹತ್ವವನ್ನ, ದೇವರ ಶ್ರೇಷ್ಠತೆಯನ್ನ ವರ್ಣಿಸುತ್ತಿರಲಾಗಿ, ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸೃಷ್ಟಿಸಲ್ಪಟ್ಟಂತಹ ನಾವುಗಳು. ಅದು ಮಾತ್ರವಲ್ಲ, ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಆತನ ರಕ್ತದ ಮೂಲಕ ನಮ್ಮನ್ನ ಕೊಂಡುಕೊಂಡು, ಆತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನ ಪರಿಹರಿಸಿ ನಮ್ಮನ್ನ ಕೊಂಡುಕೊಂಡಿರುವಾಗ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಅಪೊಸ್ತಲನಾದ ಪೌಲ ಕೊರಿಂಥ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಪ್ರತಿಯೊಬ್ಬ ಕ್ರೈಸ್ತ ಸ್ವಂತ ಸ್ವತ್ತಲ್ಲ. ಪ್ರತಿಯೊಬ್ಬ ಕ್ರೈಸ್ತ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿರುವಂತಹ ಪ್ರತಿಯೊಬ್ಬ ಕ್ರೈಸ್ತನು, ದೀಕ್ಷಾಸ್ಥಾನದ ಮೂಲಕ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಒಪ್ಪಿಕೊಂಡಂತಹ ಪ್ರತಿಯೊಬ್ಬ ಕ್ರೈಸ್ತನು ಅವನು ಸ್ವಂತ ಸ್ವತ್ತಲ್ಲ. ಪೌಲನು ಹೇಳುವ ರೀತಿಯಲ್ಲಿ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಕಾರಣ ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾದದರ ಫಲವಾಗಿ ಇನ್ನು ಜೀವಿಸಬೇಕಾಗಿರುವಂಥದ್ದು ನಾನಲ್ಲ, ಬದಲಾಗಿ ಕ್ರಿಸ್ತನು ನನ್ನಲ್ಲಿ ಜೀವಿಸುವಂಥದ್ದಾಗಿರಬೇಕು. ನೋಡಿ, ಸೃಷ್ಟಿಗಳು ದೇವರನ್ನ ಸ್ತುತಿಸುತ್ತಿರುವಾಗ, ಸೃಷ್ಟಿಗಳು ದೇವರ ಪ್ರಭುತ್ವವನ್ನ ಹೊಗಳುತ್ತಿರುವಾಗ, 3ನೇ ವಾಕ್ಯದಲ್ಲಿ 19ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಸೃಷ್ಟಿ ಮಾತಿಲ್ಲದಂತಹ, ಸ್ವರವಿಲ್ಲದಂತಹ ರೀತಿಯಲ್ಲಿ ದೇವರ ಪ್ರಭುತ್ವವನ್ನ ಪ್ರಚುರಪಡಿಸುತ್ತಿರುವಾಗ, ಪ್ರಿಯ ದೇವಜನರೇ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟಂತಹ ನಾವುಗಳು ಕಳೆದ ಒಂದು ವಾರ ಆತನ ಸಂರಕ್ಷಣೆಯಲ್ಲಿ ಸಂರಕ್ಷಿಸಲ್ಪಟ್ಟಂತಹ ನಾವುಗಳು ಎಷ್ಟರ ಮಟ್ಟಿಗೆ ಆತನನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನ ಒಮ್ಮೆ ಯೋಚಿಸಿ ನೋಡಿ. 148ನೇ ಕೀರ್ತನೆಯಲ್ಲಿ ಯಾಹುವಿಗೆ ಸ್ತೋತ್ರ, ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ, ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ, ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ, ಉನ್ನತೋನ್ನತವಾದ ಆಕಾಶವೇ ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ, ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು, ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಆದಿಕಾಂಡ 1ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ನಾವು ನೋಡ್ತೇವೆ, ದೇವರು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಉಂಟಾಯಿತು. ಸೊ ಹೀಗೆ ದೇವರು ಉಂಟಾಗಲಿ ಎಂಬುದಾಗಿ ಹೇಳಿದಂತಹ ಸಂದರ್ಭದಲ್ಲಿ ಉಂಟಾದಂತಹ ಆಕಾಶ ಮಂಡಲವು, ಸೂರ್ಯ ಚಂದ್ರ ನಕ್ಷತ್ರಗಳು ದೇವರನ್ನ ಸ್ತುತಿಸಲಿ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಸೊ ಹೀಗಿರಲಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ
ಆತನು ನಮ್ಮನ್ನು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿರಲಾಗಿ ಎಷ್ಟರ ಮಟ್ಟಿಗೆ ನಾವು ಆತನನ್ನು ಸ್ತುತಿಸುವಂಥವರಾಗಿರಬೇಕು ಎಂಬುದಾಗಿ ಒಮ್ಮೆ ನಾವು ಯೋಚಿಸಿ ನೋಡುವಂಥವರಾಗಿರುವ ಪ್ರೀತಿಯ ದೇವಜನರೇ, ನಾವು ಪ್ರಪಂಚದ ಕಡೆಗೆ ನಾವು ಕಣ್ಣಾಯಿಸುವಂತಹ ಸಂದರ್ಭದಲ್ಲಿ ನಾವು ಎತ್ತ ಸಾಗುತ್ತಿದ್ದೇವೆ ಎಂಬುದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಇಲ್ಲ. ಯಾವ ಸಂದರ್ಭದಲ್ಲಿ ಬೇಕಾದರೂ ಏನು ಬೇಕಾದರೂ ಸಂಭವಿಸುವಂತಹ ಒಂದು ಪ್ರತಿಕೂಲದ ಪರಿಸ್ಥಿತಿ ಇಂದು ನಮ್ಮ ಪ್ರಪಂಚದ ಮುಂಭಾಗದಲ್ಲಿ ನಿಂತಿರುವಂಥದ್ದಾಗಿ ನಾವು ನೋಡ್ತೇವೆ. ಸೊ ಇದರ ಮಧ್ಯದಲ್ಲಿ ಆತನ ಮಕ್ಕಳಾಗಿರುವ ನಾವುಗಳು ಇವೆಲ್ಲವನ್ನ ನೋಡಿ ಚಂಚಲಗೊಳ್ಳುವಂಥದ್ದಲ್ಲ. ಇವೆಲ್ಲವನ್ನ ನೋಡಿ ನಾವು ಭಯಭೀತರಾಗುವಂಥದ್ದಲ್ಲ. ಬದಲಾಗಿ ನಮ್ಮ ವಿಮೋಚನೆಯು ಬಹಳ ಹತ್ತಿರವಾಯಿತು ಎಂಬುದಾಗಿ ಮನಗಂಡು ನಮ್ಮನ್ನು ನಾವೇ ಕರ್ತನಿಗೋಸ್ಕರವಾಗಿ ಸಿದ್ಧತೆಯುಳ್ಳವರಾಗಿ ನಾವು ಜೀವಿಸುವಂಥವರಾಗಿರಬೇಕು ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಟು ಇರಬರ ಆಸ್ತಿ ಮಾರಿ ತಿಂದು ತೇಗಬೇಕು ಎಂಬುದಾಗಿ ಅಲ್ಲ. ಸೊ ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಫ್. ನಾನು ಕಳೆದ ಭಾನುವಾರ ಹೇಳಿದ ರೀತಿಯಲ್ಲಿ ವಿ ಶುಡ್ ಪ್ರಿಪೇರ್ ಫಾರ್ ಅವರ್ ಸೆಲ್ಫ್. ನಾವು ನಮಗೋಸ್ಕರವಾಗಿ ನಾವು ಸಿದ್ಧತೆಯುಳ್ಳವರಾಗಿರಬೇಕು. ಎನಿ ಟೈಮ್, ಎನಿ ಮೂಮೆಂಟ್, ಎನಿಥಿಂಗ್ ವಿಲ್ ಬಿ ಹ್ಯಾಪನ್. ಯಾವುದೇ ಕ್ಷಣದಲ್ಲಿ, ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಸಂಭವಿಸಬಹುದು. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟಿರುವಂತಹ ನಾವುಗಳು ಕರ್ತನ ಬರೋಣದಲ್ಲಿ ನಾವು ಕಾಣಲ್ಪಡದೆ ಹೋದರೆ ನಮ್ಮ ಜೀವಿತದಿಂದ ಏನು ತಾನೇ ಪ್ರಯೋಜನ? ಸೊ ಹೀಗಿರಲಾಗಿ ಪ್ರತಿಯೊಬ್ಬ ಕ್ರೈಸ್ತನು ಪ್ರತಿ ನಿಮಿಷ ಸಿದ್ಧತೆಯಿಂದ ಕಾಯ್ತಾ ಇರಬೇಕು. ಸೊ ಇಂದು ನಾವು ಧ್ಯಾನಿಸುವಂತಹ ಶೀರ್ಷಿಕೆ ರೆವಲೇಷನ್ ಆಫ್ ಗಾಡ್ ಇನ್ ವರ್ಷಿಪ್. ಆರಾಧನೆಯಲ್ಲಿ ದೇವರ ಪ್ರಕಟಣೆ. ಸೊ ಇಂದು ಅನೇಕರು ಆರಾಧನೆಯನ್ನ ಲಘುವಾಗಿ ಪರಿಗಣಿಸಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅನೇಕ ದೇವಾಲಯಗಳಿಗೆ ಹೋಗುವಂತಹ ಸಂದರ್ಭಗಳಲ್ಲಿ ನಾನು ಕಂಡಿರುವಂತಹ ಒಂದು ವಿಪರ್ಯಾಸದ ಸಂಗತಿ ಎನ್ನುವಂಥದ್ದು, 8 ಗಂಟೆಗೆ ಆರಾಧನೆ ಪ್ರಾರಂಭವಾದರೆ ವಿಶ್ವಾಸಿಗಳು ಬರುವಂಥದ್ದು 9 ಗಂಟೆ 9:30. ಪಾದ್ರಿಯಾಗಿರುವಂತಹ ವ್ಯಕ್ತಿ ಎಷ್ಟೋ ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು 8 ಗಂಟೆ ಆರಾಧನೆಗೆ 7:15 ಆಲಯದಲ್ಲಿ ಹಾಜರಿರುವಾಗ ಆಲಯದ ಸುತ್ತಮುತ್ತಲೂ ವಾಸಿಸುವಂತಹ ವಿಶ್ವಾಸಿಗಳು ಪಾದ್ರಿಯವರು ಪ್ರಾರ್ಥನೆ ಮಾಡಿ ಮೊದಲನೇ ಸಂಗೀತವನ್ನು ಹಾಡಿ ಉದುವಾದ ಆರಾಧನಾ ಕ್ರಮವನ್ನು ಮುಗಿಸಿ ಪಾಪದ ಹರಿಕೆಯ ಸಂದರ್ಭದಲ್ಲಿ ಆಲಯಕ್ಕೆ ಬರುವಂತಹ ಅನೇಕ ವಿಶ್ವಾಸಿಗಳನ್ನು ನಾವು ನೋಡ್ತೇವೆ. ಆದರೆ ಇದೇ ವ್ಯಕ್ತಿಗಳು ಸೋಮವಾರದಿಂದ ಶನಿವಾರದ ತನಕ ತಮ್ಮ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗುವಂಥದ್ದನ್ನು ನಾವು ನೋಡ್ತೇವೆ. ಪ್ರತಿ ಮಕ್ಕಳು ಶಾಲೆಗೆ 10 ನಿಮಿಷ ಮುಂಚಿತವಾಗಿ ಮನೆಯಿಂದ ಹೊರಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ತಂದೆ ತಾಯಿಗಳು ಮಕ್ಕಳನ್ನು 10 ನಿಮಿಷ ಬೇಗನೆ ಕರ್ಕೊಂಡು ಬಿಟ್ಬಿಡ್ತಾರೆ ಸ್ಕೂಲಿಗೆ, ಎಲ್ಲಿ ದಾರಿಯಲ್ಲಿ ಟ್ರಾಫಿಕ್ ಬಂದ್ಬಿಟ್ಟು ಕಷ್ಟ ಆಗುತ್ತೆ ಎಂಬುದಾಗಿ. ಆದರೆ ಆರಾಧನೆಗೆ ಮಾತ್ರ
ಅರ್ಧ ಗಂಟೆ ಲೇಟಾಗಿ ಮನೆಯಿಂದ ಹೊರಟುವಂಥದ್ದು. ಪ್ರಿಯರೇ, ಆರಾಧನೆ ಬಹಳ ಲಘುವಾಗಿ ಪರಿಗಣಿಸಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇನ್ನೂ ಕೆಲವು ಸಭೆಗಳಲ್ಲಿ ನಾವು ಕಾಣುವಂಥದ್ದು, ಮನೆಯಿಂದ ಒಬ್ಬ ವ್ಯಕ್ತಿಯನ್ನು ಆರಾಧನೆಗೆ ಕಳಿಸುವಂಥದ್ದು. ಈಗ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ ತಂದೆನೋ ತಾಯಿನೋ ಆರಾಧನೆಗೆ ಹೋಗ್ತಾಳೆ, ಬಾಕಿ ಜನ ಏನ್ ಮಾಡ್ತಾರೆ, ತಮ್ಮ ಕಾಣಿಕೆಯನ್ನು ತಂದೆ ಕೈಲಿ ಕಳಿಸ್ಬಿಡ್ತಾರೆ, ಕಾಣಿಕೆ ಹಾಕ್ಬಿಡಿ. ಆರಾಧನೆ ಎನ್ನುವಂಥದ್ದು ಸಭಾಮಂದಿರಕ್ಕೆ ಹೋಗುವಂಥದ್ದು. ಆರಾಧನೆ ಎನ್ನುವಂಥದ್ದು ಕಾಣಿಕೆಯನ್ನು ಸಮರ್ಪಿಸುವಂಥದ್ದು ಅಲ್ಲ. ಆರಾಧನೆ ಏನೆಂಬುದು ಅಪೊಸ್ತಲನಾದ ಪೌಲ ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ರೋಮಾಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ವಿವೇಕಪೂರ್ವಕವಾದ ಆರಾಧನೆ ಯಾವುದೆಂದರೆ, ದಿನಂಪ್ರತಿ ನಮ್ಮನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಅರ್ಥ, ನಾವು ವಾಸಿಸುವಂತಹ ಸ್ಥಳಗಳಲ್ಲಿ, ನಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ, ನಾವು ಓದುವಂತಹ ಶಾಲೆಗಳಲ್ಲಿ ಒಬ್ಬ ಯಥಾರ್ಥ ಕ್ರೈಸ್ತನಾಗಿ ಜೀವಿಸುವಂಥದ್ದಾಗಿದೆ ನೀನು ನಾನು ದೇವರಿಗೆ ಸಲ್ಲಿಸುವಂತಹ ಆರಾಧನೆ. ಆರಾಧನೆ ಕೇವಲ ಭಾನುವಾರ ಸಭಾ ಕಟ್ಟಡಕ್ಕೆ ಹೋಗಿ ಅಲ್ಲಿ ನಡೆಯುವಂತಹ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಗಳಾಗುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಕೆಲವು ಸಭೆಗಳಲ್ಲಿ 1 ಅಥವಾ 2 ಹಾಡುಗಳ ನಂತರ ಕೈಗಳನ್ನು ಎತ್ತಿ ಕುಣಿದಾಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ಪೌಲನು ಸ್ಪಷ್ಟವಾಗಿ ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಭಾರತದ ಅಪೋಸ್ತಲ ಎಂಬುದಾಗಿ ಕರೆಯಲ್ಪಡುವಂತಹ ಸಾಧು ಸುಂದರ್ ಸಿಂಗ್ ರವರು ಹೇಳಿರುವಂಥದ್ದು. ಇವತ್ತು ತುಂಬಾ ಅಪೋಸ್ತಲರು ಎದ್ಬಿಟ್ಟಿದ್ದಾರೆ. ಇವತ್ತು ಇಲ್ಲಿ 50 ಜನ 100 ಜನ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಬರ್ತಾರೆ. ಯಾವ ವ್ಯಕ್ತಿ ಒಂದು ಮೆಗಾ ಚರ್ಚನ್ನ ಮಾಡಿಬಿಡ್ತಾನೆ, ಆ ವ್ಯಕ್ತಿಯ ಮುಂಭಾಗದಲ್ಲಿ ಅಪೋಸ್ತಲ ಎಂಬುದಾಗಿ ನಾವು ಕಾಣಲ್ಪಡ್ತೇವೆ. ಆದರೆ ಭಾರತದ ಅಪೋಸ್ತಲ ಎಂಬುದಾಗಿ ಕರೆಯಲ್ಪಟ್ಟಂತಹ ಸಾಧು ಸುಂದರ್ ಸಿಂಗ್ ರವರು ಹೇಳಿರುವಂಥದ್ದು, ಜೀವಂತ ಸಾಕ್ಷಿಯಾಗಿ ಬದುಕುವಂಥದ್ದು ಯಥಾರ್ಥವಾದಂತಹ ಆರಾಧನೆ. ಜೀವಂತ ಸಾಕ್ಷಿಯಾಗಿ ಬದುಕುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಆರಾಧನೆಯಲ್ಲಿ ದೇವರ ಪ್ರಕಟಣೆ ಎಂಬ ಶೀರ್ಷಿಕೆಯಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಲೆಟ್ ಅಸ್ ಎಕ್ಸಾಮಿನ್, ನಮ್ಮ ಜೀವಿತವನ್ನ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ನನ್ನ ಆರಾಧನೆ ದೈವಿಕತೆಗೆ ಅಥವಾ ದೇವರ ವಾಕ್ಯಕ್ಕೆ ಅನುಗುಣವಾಗಿ
ಇರುವಂಥದ್ದಾಗಿದ್ದೀಯ ಎಂಬುದಾಗಿ. ನೋಡಿ, ಒಬ್ಬ ವ್ಯಕ್ತಿ ಹೇಳಿರುವಂತಹ ಒಂದು ಮಾತು, ಲ್ಯಾಮರ್ ಬೋಶ್ಮ್ಯಾನ್ ಎಂಬ ಒಬ್ಬ ಪ್ರಸಂಗಿ ಹೇಳಿರುವಂತಹ ಒಂದು ಮಾತು, ಡೋಂಟ್ ಲೆಟ್ ಲೈಫ್ ಅಫೆಕ್ಟ್ ಯುವರ್ ವರ್ಷಿಪ್. ನಿಮ್ಮ ಜೀವನ ನಿಮ್ಮ ಆರಾಧನೆಯ ಮೇಲೆ ದುಷ್ಪರಿಣಾಮವನ್ನ ಬೀರಬಾರದು. ಲೆಟ್ ವರ್ಷಿಪ್ ಎಫೆಕ್ಟ್ ಯುವರ್ ಲೈಫ್. ಆರಾಧನೆ ನಿಮ್ಮ ಜೀವಿತದ ಮೇಲೆ ಪ್ರಭಾವವನ್ನು ಬೀರುವಂಥದ್ದಾಗಿರಬೇಕು. ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ವೈಯಕ್ತಿಕವಾದಂತಹ ಒಡನಾಟ ನಮ್ಮ ಆರಾಧನೆಯ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥದ್ದಾಗಿದೆ. ನೋಡಿ, ನಮ್ಮ ಜೀವಿತ ಒಂದು ಮಾದರಿಯ ಜೀವಿತವಾಗಿ ಮಾರ್ಪಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪೌಲ ರೋಮ ಪತ್ರಿಕೆಯಲ್ಲಿ ಹೇಳಿದ ರೀತಿಯಲ್ಲಿ, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಕೆಲವು ಪಂಗಡದವರು ಇದ್ದಾರೆ, ಇದು ಮಾಡಬಾರ್ದು, ಅದು ಮಾಡಬಾರ್ದು. ಇದ್ಯಾವುದು ಅಲ್ಲ ಪ್ರಿಯರೇ. ನಮ್ಮ ಜೀವಿತ ಇತರರಿಗೆ ಒಂದು ಮಾದರಿಯಾಗಿ ಮಾರ್ಪಡಬೇಕು. ಆಗ ಮಾತ್ರ ನಾವು ನಮ್ಮನ್ನು ಸಜೀವ ಯಾಗವ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಸಾಧ್ಯವಾಗ್ತದೆ. ನೋಡಿ, ಆರಾಧನೆ ಅನ್ನುವಂಥದ್ದು ನಾನು ಹೇಳಿದೆ ಕೇವಲ ಲಘುವಾಗಿ ತೆಗೆದುಕೊಳ್ಳಬೇಕಾದಂಥದ್ದಲ್ಲ. ಇಟ್ ಈಸ್ ಅತ್ಯಂತ ಗೌರವಯುತವಾಗಿ ನಾವು ಎಣಿಸಬೇಕಾದಂಥದ್ದಾಗಿದೆ ಆರಾಧನೆ ಎನ್ನುವಂಥದ್ದು. ಆರಾಧನೆಯ ಕುರಿತಾಗಿ ಪ್ರತ್ಯೇಕವಾಗಿ ಕೀರ್ತನೆಗಳನ್ನು ನಾವು ಓದುವಂತಹ ಸಂದರ್ಭಗಳಲ್ಲಿ ಕಾಣುವಂಥದ್ದು. 96ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಯೆಹೋವನಿಗೆ ಆಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಆರಾಧನೆ ಎನ್ನುವಂಥದ್ದು ಬಹಳ ಜಾಗರೂಕತೆಯಿಂದ ನಾವು ದೇವರಿಗೆ ಸಲ್ಲಿಸುವಂತಹ ಒಂದು ಕೃತಜ್ಞತೆಯಾಗಿದೆ. ಆರಾಧನೆಯ ಕುರಿತಾಗಿ ಒಬ್ಬರು ಹೇಳಿರುವಂತಹ ಒಂದು ಮಾತು, ಆರಾಧನೆ ಎನ್ನುವಂಥದ್ದು ಜನರು ದೇವರ ಮಹಿಮೆಯನ್ನ, ದೇವರ ಮೌಲ್ಯವನ್ನ ಪ್ರಚುರಪಡಿಸುವಂತಹ ವಿಧಾನ ಎಂಬುದಾಗಿ, ದೇವರ ಶ್ರೇಷ್ಠತೆಯನ್ನ ಪ್ರಚುರಪಡಿಸುವಂತಹ ವಿಧಾನ ಎಂಬುದಾಗಿ ಹೇಳಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಕೀರ್ತನೆಗಳನ್ನು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನನ್ನು ಆರಾಧಿಸುವಂಥದ್ದು ಒಳ್ಳೆಯದು, ಅದು ಉಚಿತವಾದಂಥದ್ದು ಎಂಬುದಾಗಿ, ಇಟ್ ಈಸ್ ಗುಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಮುಂಭಾಗದಲ್ಲಿ, ದೇವರ ವಾಕ್ಯದ ಮುಂಭಾಗದಲ್ಲಿ ನಾವು ಸೇರಿ ಬಂದಿರುವಾಗ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ದೇವರ ವಾಕ್ಯದ ಕನ್ನಡಿಯ ಮುಂಭಾಗದಲ್ಲಿ ನಮ್ಮ ಜೀವಿತವನ್ನು ನಾವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ.
ಇಸ್ರಾಯೇಲರ ಎರಡನೇ ಮೂರನೇ ಅರಸನಾಗಿದ್ದಂತಹ ಸೊಲೊಮೋನ ಯೆಹೋವನಿಗೋಸ್ಕರವಾಗಿ ಒಂದು ವೈಭವ ಪೂರಿತವಾದಂತಹ ಒಂದು ಆಲಯವನ್ನ ಕಟ್ಟಿಸಿದ. ತದನಂತರವಾಗಿ ಸೊಲೊಮೋನನು ಕಟ್ಟಿಸಿದಂತಹ ಆಲಯದ ಕುರಿತಾಗಿ ನಾವು ಅದನ್ನು ನಾಶ ಮಾಡಿದ ನಂತರ ತಿರುಗಿ ಎಜ್ರನ ಕಾಲದಲ್ಲಿ ಯೆಹೋವನ ಆಲಯವನ್ನು ಪುನರ್ನಿರ್ಮಿಸಿದ ಸಂದರ್ಭದಲ್ಲಿ ಮೊದಲನೆಯ ಆಲಯವನ್ನು ಕಂಡಂತಹ ಜನ ಈ ಒಂದು ಆಲಯವನ್ನು ಕಂಡಾಗ 10 ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಸೊಲೊಮೋನನು ಕಟ್ಟಿದಂತಹ ದೇವಾಲಯ ಅತ್ಯಂತ ವೈಭವಪೂರಿತವಾಗಿತ್ತು. ದೇವದಾರು ವೃಕ್ಷಗಳಿಂದ ಬಂಗಾರದ ತಗಡುಗಳಿಂದ ಹೊದಿಸಿ ಅತ್ಯಂತ ವೈಭವದಿಂದ ಕೂಡಿದಂತಹ ಆಲಯವನ್ನ ಸೊಲೊಮೋನ ಯೆಹೋವನಿಗೋಸ್ಕರವಾಗಿ ಕಟ್ಟಿದ. ಹೀಗೆ ಸೊಲೊಮೋನನು ಯೆಹೋವನಿಗಾಗಿ ದೇವಾಲಯವನ್ನ ಕಟ್ಟಿದ ನಂತರ ಅದರ ಪ್ರತಿಷ್ಠೆಯ ಸಂದರ್ಭದಲ್ಲಿ ಸೊಲೊಮೋನನು ದೇವರ ಸನ್ನಿಧಾನದಲ್ಲಿ ತನ್ನ ಕೈಗಳನ್ನ ಮೇಲಕ್ಕೆತ್ತಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ದೇವಾಲಯದ ಪ್ರತಿಷ್ಠೆಯ ಒಂದು ಪ್ರಾರ್ಥನೆ. ಆ ಒಂದು ಪ್ರಾರ್ಥನೆಯಲ್ಲಿ ಸೊಲೊಮೋನನು ಹೇಳಿರುವಂತಹ ಮೊದಲನೇ ಕಾರ್ಯ, ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಈ ಅಕ್ನಾಲೆಜ್ ಹೂ ಇಸ್ ಗಾಡ್. ವೈಭವಪೂರಿತವಾದ ದೇವಾಲಯವನ್ನ ಕಟ್ಟಿ ಆ ದೇವಾಲಯದ ಪ್ರತಿಷ್ಠೆಯ ಸಂದರ್ಭದಲ್ಲಿ ಯೆಹೋವನ ಯಜ್ಞವೇದಿಯ ಮುಂಭಾಗದಲ್ಲಿ ಬಂದು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಸೊಲೊಮೋನನಿಗೆ ಉಂಟಾದಂತಹ ಒಂದು ಪ್ರಕಟಣೆ, ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಆರಾಧಿಸುವಂತಹ ದೇವರ ಕುರಿತಾಗಿ ದೇವರು ನಮಗೆ ಅಥವಾ ನಮ್ಮ ಆರಾಧನೆಯ ಮೂಲಕ ದೇವರ ಕುರಿತಾಗಿ ನಾವು ಪಡೆದುಕೊಳ್ಳುವ ಪ್ರಕಟಣೆ ಏನಾಗಿದೆ? ಏನೋ ಒಂದು ಭಾನುವಾರ ಬಂತು, ಹೋಗಬೇಕು, ಕೂರಬೇಕು, ಪಾದ್ರಿಗಳೇನೋ ಹೇಳ್ತಾರೆ, ಕೇಳಬೇಕು, ಕಾಣಿಕೆ ಹಾಕಬೇಕು, ಮನೆಗೆ ಬರಬೇಕು. ಈ ಒಂದು ಮನಸ್ಥಿತಿಯಲ್ಲಿ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವಾ? ಅಥವಾ ದೇವರನ್ನು ಆರಾಧಿಸುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಸೊಲೊಮೋನನಿಗೆ ಉಂಟಾದಂತಹ ಒಂದು ಪ್ರಕಟಣೆ, ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ನಾವು ಆಡ್ತೇವೆ, ನಿನಗೆ ಸಮಾನನಾದ ದೇವರು ಯಾರು ಇರುವಾರು, ಆಡ್ತೇವೆ ನಾವು. ಆದರೆ ಆರಾಧನೆಯಲ್ಲಿ ಆ ಒಂದು ದೈವಿಕವಾದ ಪ್ರಕಟಣೆಯನ್ನ ನಾವು ಪಡೆದುಕೊಂಡಿದ್ದೇವಾ ಪ್ರಿಯರೇ? ಸೊಲೊಮೋನನು ಈಸ್ ಒನ್ ಆಫ್ ದ ರಿಚೆಸ್ಟ್ ಕಿಂಗ್. ಕಾರಣ ಅವನು ರಾಜನಾಗಿ ಅಧಿಕಾರವನ್ನ ಸ್ವೀಕರಿಸಿದ ತಕ್ಷಣ ದೇವರು ಅವನಿಗೆ ಒಂದು ವರ ಕೇಳ್ತಾನೆ. ಏನು ವರ ಬೇಕಾದ್ರೆ ಕೇಳ್ಕೋ, ಐ ವಿಲ್ ಗಿವ್. ಅಲ್ಲಿ ಸೊಲೊಮೋನನು ದೇವರಿಗೆ ಕೇಳಿದಂಥದ್ದು
ಧನೈಶ್ವರ್ಯಗಳನ್ನಲ್ಲ. ಸೊ ನಮ್ಮಲ್ಲಿ ನಾವು ಭಾನುವಾರ ಆಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದೇವರು ನಮಗೆ ಏನಾದರೂ ವರ ಕೇಳಿದ್ರೆ, ಸೊ ನಾವು ಕೇಳುವಂತಹ ವರ ಆರ್ಥಿಕತೆ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಆದರೆ ಸೊಲೊಮೋನ ಕೇಳಿದಂಥದ್ದು, ನಿನ್ನ ಪ್ರಜೆಗಳಾದಂಥ ಇಸ್ರಾಯೇಲ್ಯರನ್ನ ಪಾಲಿಸುವುದಕ್ಕೆ ನನಗೆ ಜ್ಞಾನವನ್ನ ಕೊಡು. ಯಾಕಂದ್ರೆ ಇಸ್ರಾಯೇಲರು ಎ ಪೆಕ್ಯುಲರ್ ಪೀಪಲ್ ಚೋಸನ್ ಬೈ ಗಾಡ್, ದೇವರಿಂದ ಆರಿಸಲ್ಪಟ್ಟು ದೇವರಿಂದ ಸಂರಕ್ಷಿಸಲ್ಪಡುವಂತಹ ಒಂದು ಗುಂಪು ಜನ ಇಸ್ರಾಯೇಲ್ಯರು. ಸೊ ಈ ಇಸ್ರಾಯೇಲ್ಯರನ್ನ ಆಳಬೇಕಾದ್ರೆ ಸೈನ್ಯ ಶಕ್ತಿ ಎಲ್ಲ ಬೇಕಾಗಿರುವಂಥದ್ದು, ಆರ್ಥಿಕತೆ ಎಲ್ಲ ಬೇಕಾಗಿರುವಂಥದ್ದು, ಬಹಳ ಪ್ರಾಮುಖ್ಯ ದೈವಿಕವಾದ ಜ್ಞಾನ. ಆದುದರಿಂದಲೇ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರೊಟ್ಟಿಗೆ ಎಲ್ಲವೂ ನಿಮಗೆ ಸಿಗ್ತದೆ. Seek the first the kingdom of God and his righteousness, and all things shall be added unto you. ನಿನಗೆ ಬೇಕಾದಂತಹ ವಿದ್ಯಾಭ್ಯಾಸ, ಸೊ ನಿನಗೆ ಬೇಕಾದಂತಹ ಆರೋಗ್ಯ, ನಿನಗೆ ಬೇಕಾದಂತಹ ನ್ಯಾಯವಾಗಿ ಲಭಿಸಬೇಕಾದಂತಹ ಇನ್ಕ್ರಿಮೆಂಟ್ ಎಲ್ಲ ಸಿಗ್ತದೆ. ಆದರೆ ಅನೇಕ ಸಂದರ್ಭದಲ್ಲಿ ಕ್ರೈಸ್ತರಾದಂಥವರ ಪ್ರಾರ್ಥನೆ ಅನ್ಯಾಯವಾಗಿ ಬೇಕಾಗಿರುವಂಥದ್ದು. ನೋಡಿ, ನ್ಯಾಯವಾಗಿ ದಕ್ಕದ್ದನ್ನ ನ್ಯಾಯವಾಗಿ ದೇವರು ಕೊಡುವುದಕ್ಕೆ ಶಕ್ತನು ವೆನ್ ಯು ಸೀಕ್ ಗಾಡ್ ಫಸ್ಟ್. ಸೊ ದೇವರನ್ನ ನೀನು ನಿನ್ನ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಡುವುದಾದರೆ ನಿನಗೆ ನ್ಯಾಯವಾಗಿ ದಕ್ಕಬೇಕಾದದನ್ನ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಕೆಲವು ಪಾದ್ರಿಗಳು ಹೇಳ್ತಾರೆ, ನೀವು ಕಾಣಿಕೆ ಕೊಟ್ಬಿಡಿ, ನಾವು ಬೇಕಾದ್ರೆ ಎಕ್ಸ್ಟ್ರಾ ಕೊಡಿಸ್ತೀವಿ. ಸಿಕ್ಕಾಕಿಲ್ರಿ ಇವಲ್ಲ, ಇರ ದುಡ್ಡು ಕಳ್ಕೊಂಬೇಡಿ, ಈ ಥರ ಕೊಟ್ಟು 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 ಇವಾಗ ಎದ್ದಿದ್ದಾರೆ, ಸುಮಾರು ಜನ ಎದ್ಬಿಟ್ಟಿದ್ದಾರೆ. ಈಗ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಇನ್ಕ್ರಿಮೆಂಟ್ ಇಸ್ಕೊಡೋರು ಸಿಕ್ಕಲ್ಲ. ಬೇಕಾದ್ರೆ ನೀವೇ ಯೋಚನೆ ಮಾಡಿ ನೋಡಿ, ಆಲ್ರೆಡಿ ನೀವು ಕೊಟ್ಟಿದ್ದೀರಾ, ಏನಾರ ಸಿಕ್ಕಿದೆಯಾ? ಆ ಕೊಟ್ಟಿರೋ ದುಡ್ಡನ್ನ ನೀವು ಇಟ್ಕೊಂಡಿದ್ರೆ ಇಷ್ಟೊತ್ತು ನೀವು ಹಣವಂತರಾಗ್ತಾ ಇದ್ರಿ. ಸೊ ನೋಡಿ, ಸೊಲೊಮೋನನ ಪ್ರಾರ್ಥನೆ, ಗಿವ್ ವಿಸ್ಡಮ್, ನನಗೆ ಜ್ಞಾನವನ್ನ ಕೊಡು. ಈಗ ದೇವರಿಂದ ಜ್ಞಾನವನ್ನು ಪಡೆದುಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದ ಯಾರು? ಸೊಲೊಮೋನ. ಈ ಸೊಲೊಮೋನ ದೇವಾಲಯದ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಸಿಕ್ಕಿದಂತಹ ಒಂದು ಪ್ರಕಟಣೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರು ಇಲ್ಲ. ಪ್ರಿಯರೇ, ನಾವು ಆರಾಧಿಸುವಂತಹ ಯೇಸು ಕ್ರಿಸ್ತನ ಕುರಿತಾಗಿ ನಮ್ಮ ಅನಿಸಿಕೆ ಏನಾಗಿದೆ? ಒಂದು ನಗ್ನವಾದ ಸತ್ಯ ಅಂದ್ರೆ, ಇಂದು ಅನೇಕ ಕ್ರೈಸ್ತರಿಗೆ ಯೇಸು ಸ್ವಾಮಿ ಯಾರೆಂಬುದಾಗಿ ಸರಿಯಾದಂತಹ ಗ್ರಹಿಕೆ ಇಲ್ಲ. ಸೊ ಇಲ್ಲಿ ಸೊಲೊಮೋನನು ದೇವರನ್ನ ಆರಾಧಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ದೈವಿಕವಾದ ಪ್ರಕಟಣೆಯನ್ನು ಪಡ್ಕೊಂಡ. ನಂತರವಾಗಿ ಅದರ 27-28 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಈಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಏಕೆ ಸಾಕಾದಿತ್ತು? ಸೊ ಆರಾಧನೆಯಲ್ಲಿ
ದೇವರ ಶ್ರೇಷ್ಠತೆಯನ್ನ ಮನಗಂಡ. ಯಾರು? ಸೊಲೊಮೋನ. ಒಂದು ಆರಾಧನೆಯಲ್ಲಿ ದೇವರು ಯಾರೆಂಬುದಾಗಿ ಸೊಲೊಮೋನ ಮನಗಂಡ. ಎರಡನೇದಾಗಿ ದೇವರು ಯಾರೆಂಬುದಾಗಿ, ಶ್ರೇಷ್ಠತೆ ಏನೆಂಬುದಾಗಿ ಆತನು ಅರ್ಥ ಮಾಡಿಕೊಂಡ. ಪ್ರಿಯರೇ, ಆನೆಯ ಗಾತ್ರ ಎಷ್ಟೆಂಬುದಾಗಿ ಗೊತ್ತಿಲ್ಲ. ಸೊ ಆದುದರಿಂದಲೇ ಒಬ್ಬ ವ್ಯಕ್ತಿ ಒಂದು ಆನೆಯನ್ನ ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ತಾನೆ. ಹಾಗೆಯೇ ದೇವರ ಮಕ್ಕಳಾದ ನಮಗೆ ನಾವು ಯಾರಾಗಿದ್ದೇವೆ ಎಂಬ ಸರಿಯಾದ ಗ್ರಹಿಕೆ ಇಲ್ಲ. ಅದರ ಫಲವಾಗಿ ನಾವೇನ್ ಮಾಡ್ತೇವೆ? ದುರ್ಬೋಧಕರ ಬೋಧನೆಯನ್ನ ಕೇಳಿ ನಮ್ಮ ದೇವರ ಕುರಿತಾಗಿರುವಂತಹ ಗ್ರಹಿಕೆಯಲ್ಲಿ ನಾವು ಬಹಳ ಚಿಕ್ಕವರಾಗಿ ಮಾರ್ಪಟ್ಟಿದ್ದೇವೆ. ಯು ಶುಡ್ ನೋ. ಸೊ ನೀನು ಆರಾಧಿಸುವಂತಹ ದೇವರು ಯಾರೆಂಬುದಾಗಿ ನಿನಗೆ ಒಂದು ಪೂರ್ಣವಾದ ಗ್ರಹಿಕೆ ಇರಬೇಕು. ಆ ಗ್ರಹಿಕೆ ಬರಬೇಕಾದ್ರೆ ಸೊ ನೀನು ದೇವರನ್ನ ಆರಾಧಿಸಬೇಕು. ಸೊ ಯಾವ ರೀತಿಯಾಗಿ ದೇವರನ್ನ ಆರಾಧಿಸಬೇಕು? ಪವಿತ್ರತೆಯಲ್ಲಿ ಆರಾಧಿಸಬೇಕು. ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲನು ಹೇಳುವ ರೀತಿಯಲ್ಲಿ ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸುವಂತಹ ಸಂದರ್ಭದಲ್ಲಿ ದೇವರು ತನ್ನ ಕುರಿತಾಗಿರುವ ಪ್ರಕಟಣೆಯನ್ನ ನಮಗೆ ತಿಳಿಸುವಂತವನಾಗಿರ್ತಾನೆ. ಸೊ ಯಾವಾಗ ದೇವರು ತನ್ನ ಕುರಿತಾಗಿರುವ ಪ್ರಕಟಣೆಯನ್ನ ನಮಗೆ ಗೋಚರಪಡಿಸ್ತಾನೆ, ಅಂತಹ ಸಂದರ್ಭದಲ್ಲಿ we will not fear to anything. ನಾವು ಯಾವುದಕ್ಕೂ ಭಯ ಪಡೋದಿಲ್ಲ ಪ್ರಿಯರೇ. we know that we are in God's hand. ನಾವು ದೇವರ ಕರದಲ್ಲಿ ಇದ್ದೇವೆ ಎಂಬ ಖಾತ್ರಿ ನಮಗೆ ಆದಾಗ so we will never fear to anything. ಸೊ ಎಲ್ಲಿ ತನಕ ಒಬ್ಬ ಮಗು ತಂದೆಯ ಸಂರಕ್ಷಣೆಯಲ್ಲಿ ಇರ್ತಾನೋ ಅಲ್ಲಿ ತನಕ ಆ ಮಗುವಿಗೆ ಯಾವ ಭಯ ಇಲ್ಲ. ಬಿಕಾಸ್ ಆ ಮಗುವಿಗೆ ಗೊತ್ತು, ಸೊ ಮೈ ಡ್ಯಾಡಿ ಇಸ್ ವಿತ್ ಮೀ, ನನ್ನ ತಂದೆ ನನ್ನ ಸಂಗಡ ಇದ್ದಾನೆ. ಸೊ ಹಾಗೆಯೇ ಪರಲೋಕ ತಂದೆಯ ಕರಗಳಲ್ಲಿ ಪ್ರಿಯರೇ ನಾವು ಆಗಿದ್ದೇವೆ ಎಂಬ ಒಂದು ಪ್ರಕಟಣೆ ಆರಾಧನೆಯ ಮೂಲಕ ನಾವು ಗ್ರಹಿಸಿಕೊಳ್ಳುವಾಗ ವಿ ವಿಲ್ ನೆವರ್ ಫಿಯರ್ ಟು ಎನಿಥಿಂಗ್. ಇವತ್ತು ನಮಗೆ ಭವಿಷ್ಯತ್ತಿನ ಕುರಿತಾಗಿ ಚಿಂತೆ, ಮಕ್ಕಳ ಕುರಿತಾಗಿ ಚಿಂತೆ, ನಾಳಿನ ಚಿಂತೆಯ ಒಂದು ದೊಡ್ಡ ಒಂದು ಮೂಟೆಯೊಳಗೆ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಆದರೆ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು ಈ ಕಾರಣದಿಂದ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಉತ್ಕೊಳ್ಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಅಜ್ಞಾನಿಗಳು ಇದಕ್ಕೋಸ್ಕರವಾಗಿ ಯೋಚನೆ ಮಾಡ್ತಾರೆ. ಯಾಕೆ ಅಜ್ಞಾನಿಗಳು ಯೋಚನೆ ಮಾಡ್ತಾರೆ? ಅಜ್ಞಾನಿಗಳಿಗೆ ದೇವರ ಪ್ರಕಟಣೆ ಗೊತ್ತಿಲ್ಲ. ಈ ಅಜ್ಞಾನಿಗಳು ದೇವರನ್ನ ಆರಾಧಿಸುವಂತವರಲ್ಲ ಯಥಾರ್ಥವಾಗಿ. ಸೊ ನಾವೆಲ್ಲರೂ ಕ್ರೈಸ್ತರಾದಂತಹ ಅಜ್ಞಾನಿಗಳು. ನಾವು ಭಾನುವಾರ ಚರ್ಚಿಗೆ ಬರ್ತೇವೆ, ಧಾರ್ಮಿಕ ವಿಧಿ ವಿಧಾನದಲ್ಲಿ ಭಾಗಿಗಳಾಗ್ತೇವೆ, ಕಾಣಿಕೆ ಆಗ್ತೇವೆ. ಯಾವ್ದಾದ್ರೂ ಹೊಸದಾಗಿ ಪಾದ್ರಿಗಳು ಬಂದ್ಬಿಟ್ರೆ ತಲೆ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ತೇವೆ, ಎಲ್ಲ ಮಾಡ್ತೇವೆ. ಬಟ್ ವಿ ಡೋಂಟ್ ನೋ ಹೂ ಇಸ್ ಗಾಡ್. ಸೊ ಅದರಿಂದ ನಮಗೇನು ಚಿಂತೆ? ಅಯ್ಯೋ ನಾಳೆ ಮಗನ ಫೀಸ್ ಕೊಡಬೇಕು, ಅಯ್ಯೋ ನಾಳೆ ಗಾಡಿಗೆ EMI ಕಟ್ಟಬೇಕು, ಅಯ್ಯೋ ಮನೆ ವಿಚಾರ, ಆ ವಿಚಾರ, ಅಯ್ಯೋ ನಾಳೆ ಇಂಟರ್ವ್ಯೂ ಏನಾಗುತ್ತೆ, ಕೆಲಸ ಸಿಕ್ಕುತ್ತಾ,
ಇಂಕ್ರಿಮೆಂಟ್ ಆಗುತ್ತಾ? ಸೊ ಹೀಗೆ ಅನೇಕ ವಿಚಾರಗಳು. ಬಿಕಾಸ್ ವಿ ಆರ್ ನಾಟ್ ಇನ್ ಗಾಡ್ಸ್ ಹ್ಯಾಂಡ್. ಪ್ರಿಯರೇ, ಈ ಆರಾಧನೆಯಲ್ಲಿ ನಾವೇನ್ ಮಾಡ್ಬೇಕು ಗೊತ್ತಾ? ವಿ ಶುಡ್ ಹ್ಯಾವ್ ದ ರೆವಲೇಷನ್ ಆಫ್ ಗಾಡ್. ದೇವರ ಪ್ರಕಟಣೆಯನ್ನು ಪಡ್ಕೊಳ್ಬೇಕು. ಸೊಲೊಮೋನ ದೇವರ ಪ್ರಕಟಣೆಯನ್ನು ಪಡ್ಕೊಂಡ. ಒಂದು, ಸೊ ನಿನಗೆ ಸಮಾನನಾದ ದೇವರು ಯಾರು? ಸೊ ಎರಡು, ನೀನು ಉನ್ನತೋನ್ನತವಾದ ಆಕಾಶದಲ್ಲಿ ವಾಸ ಮಾಡುವಂಥವನು. ಸೊ ನಾನು ಕಟ್ಟಿರುವಂತಹ ಈ ಒಂದು ಕ್ಷಣಿಕವಾದಂತಹ ಆಲಯದಲ್ಲಿ ನಿನಗೆ ವಾಸ ಮಾಡೋದಕ್ಕೆ ಸಾಧ್ಯನಾ? ಆದಾಗ್ಯೂ ದೇವರೇ, ಸೊ ಮುಂದಿನ ವಾಕ್ಯ ಭಾಗವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಸೊಲೊಮೋನ ಹೇಳಿರುವಂಥದ್ದು, ನಿನ್ನ ಪ್ರಜೆಗಳು ಈ ಆಲಯದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ನೀನು ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು. ಈ ಹಂಬಲ್ಡ್ ಹಿಮ್ಸೆಲ್ಫ್. ಯಾವಾಗ ದೇವರ ಒಂದು ಗ್ರೇಟ್ನೆಸ್, ವೆನ್ he understood the God's greatness, he humbled himself before God. ಅಂದ್ರೆ ಆರಾಧನೆಯ ಪ್ರಕಟಣೆಯಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಂತಹ ಮನೋಭಾವ ಉಂಟಾಗ್ತದೆ. ಸೊ ನಮಗಿಲ್ಲ ಇವತ್ತು ಅದು. ಇವತ್ತು ಪ್ರತ್ಯೇಕವಾಗಿ ನಾವು ಕಾಣುವಂಥದ್ದು, ಯಾರಾದರೂ ಒಂದು ಆಲಯ ಕಟ್ಟೋದಕ್ಕೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟಿದ್ರೆ, ಕೆಲವು ಸಭೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಾನು ನೋಡಿರುವಂಥದ್ದು, ಅಲ್ಲಿ ಪ್ರತಿಯೊಂದು ವಸ್ತುಗಳ ಮೇಲೆ ಡೊನೇಟೆಡ್ ಬೈ ಡೊನೇಟೆಡ್ ಬೈ ಡೊನೇಟೆಡ್ ಬೈ ಎಂಬುದಾಗಿ ಬರೆದಿಟ್ಟಿರುವುದನ್ನು ನಾವು ಕಾಣ್ತೇವೆ. ಆದರೆ ಐ ಡಿಡ್ ಸಮಥಿಂಗ್ ಫಾರ್ ಚರ್ಚ್. ನೋಡಿ, ಸೊಲೊಮೋನ ಕಟ್ಟಿದಂತಹ ದೇವಾಲಯಕ್ಕೆ ಖರ್ಚಾದಂಥದ್ದು ಸೊ ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ಯೆಹೋವ ಹೇಳ್ತಾ ಇದ್ದಾನೆ, ದೇವದರ್ಶನ ಗುಡಾರವನ್ನು ಕಟ್ಟು. ಜನ ಸ್ವಚ್ಛವಾಗಿ ಕಾಣಿಕೆ ಕೊಟ್ಟಿದ್ರು. ಆದರೆ ಯಾರೂ ಸಹ ಅದರಲ್ಲಿ ಡೊನೇಟೆಡ್ ಬೈ ಎಂಬುದಾಗಿ ಹೆಸರು ಬರೆದಿಲ್ಲ. ಬಿಕಾಸ್ ದೇ ನ್ಯೂ ದಟ್, ಅವರಿಗೆ ಗೊತ್ತು ಹೂ ಇಸ್ ಗಾಡ್. ನೋಡಿ, ಜನ ಹೇಳ್ತಾ ಇದ್ದಾರೆ, ಸೊಲೊಮೋನ ಹೇಳ್ತಾ ಇದ್ದಾರೆ, ನೀನು ಕೊಟ್ಟಿದ್ದಂಥದ್ದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ಅಷ್ಟೇ, ಮುಗೀತು. ನಾಟ್ ಎವ್ರಿಥಿಂಗ್, ಎಲ್ಲವನ್ನ ಕೊಡ್ತಾ ಇಲ್ಲ. ನೋಡಿ, ಉದಾಹರಣೆಗೆ ನನಗೆ ಒಂದು ತಿಂಗಳಿಗೆ ಒಂದು 20,000 ರೂಪಾಯಿ ಸಂಬಳ ಇದ್ರೆ, ಸೊ ವಿ ಆರ್ ನಾಟ್ ಗಿವಿಂಗ್ 20,000 rupees ಟು ಗಾಡ್. ಮೇ ಬಿ 200 rupees, 500 rupees, 1000 rupees. ಮತ್ತೆ ಕೆಲವು ಸಭೆಗಳಲ್ಲಿ 10ಕ್ಕೆ ಒಂದು ಕುತ್ತಿಗೆ ಇಟ್ಕೊಂಡಿಸ್ಕೊಂಡ್ಬಿಡ್ತಾರೆ, 10ಕ್ಕೆ ಒಂದು ಅಂತ ಹೇಳ್ಬಿಟ್ಟು. ಲಿಟ್ರಲಿ ಹಿಡಿದಿಲ್ಲ ಅಂತ ಹೇಳ್ರೇನು ಮಾತಲ್ಲಿ ಹಿಡಿದು ಬಿಡ್ತಾರೆ ಪಾದ್ರಿಗಳು. ಯೋಚನೆ ಮಾಡಿ. ದೇವರು ಕೊಡುವಂಥದ್ದನ್ನ ದೇವರು ನಮಗೆ ಕೊಟ್ಟಿರುವಂಥದ್ದಲ್ಲಿ ಸ್ವಲ್ಪ ಭಾಗವನ್ನು ಹಿಂತಿರುಗಿ ಕೊಡುವಂಥದ್ದು. ಆದರೆ ಸೊಲೊಮೋನ ಹೇಳ್ತಾ ಇದ್ರೆ ನಥಿಂಗ್. ಇಷ್ಟೆಲ್ಲ ಕೊಟ್ಟು ಇಷ್ಟೆಲ್ಲ ವೈಭವಪೂರಿತವಾಗಿ ದೇವಾಲಯವನ್ನು ಕಟ್ಟಿದಂತಹ ಸೊಲೊಮೋನ ಹೇಳ್ತಾ ಇದ್ದಾನೆ, ದೇವರೇ, ನೀನು ಉನ್ನತೋನ್ನತವಾದ ಆಕಾಶದಲ್ಲಿ ವಾಸ ಮಾಡುವಂಥ ದೇವರಾಗಿದ್ದಿ. ಸೊ ಈ ಒಂದು ಚಿಕ್ಕ ಗುಡ್ಸ್ನಲ್ಲಿ, ಈ ಒಂದು ಚಿಕ್ಕ ಜಾಗದಲ್ಲಿ ಹೇಗೆ? ಬಟ್ ಸ್ಟಿಲ್ ಈ ಹಂಬಲ್ಡ್ ಹಿಮ್ಸೆಲ್ಫ್, ಅವನು ತನ್ನನ್ನು ತಗ್ಗಿಸಿಕೊಂಡು ಹೇಳ್ತಾ ಇದ್ದಾನೆ, ಸೊ ನಿನ್ನ ಪ್ರಜೆಗಳು ಎಲ್ಲೇ ಇದ್ರೇನು ಪರವಾಗಿಲ್ಲ, ಇಸ್ರಾಯೇಲ್ ದೇಶದ ಯಾವ ಮೂಲೆಯಲ್ಲಿದ್ರೇನು ಪರವಾಗಿಲ್ಲ, ಸೊ ಯೆರೂಸಲೇಮಿನ ಕಡೆಗೆ, ದೇವಾಲಯದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡು. ನೋಡಿ, ದಾನಿಯೇಲ ಬಾಬೇಲಿನಲ್ಲಿದ್ದ. ದಾನಿಯೇಲನಿಗೆ ಒಂದು ವಾಡಿಕೆ ಇತ್ತು, ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುವಂಥದ್ದು. ಅವನ ಶರೀರ ಬಾಬೇಲಿನಲ್ಲಿ ಇದ್ದಾಗ್ಯೂ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಯ ಬಳಿಗೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಿಯ ದೇವಜನರೇ, ಯಥಾರ್ಥವಾಗಿ ನಾವು ದೇವರನ್ನು ಆರಾಧಿಸುವಾಗ ನಮ್ಮಲ್ಲಿ ಏನು ಬರ್ತದೆ? ಹಂಬಲ್ನೆಸ್ ಬರ್ತದೆ, ತಗ್ಗಿಸಲ್ಪಡುವಂಥದ್ದು. ಆ ಒಂದು ತಗ್ಗಿಸಲ್ಪಡುವಂತಹ ಮನೋಭಾವ ನಮ್ಮಲ್ಲಿ ಇದೆಯಾ? ಸೊ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಸೊ ನಮ್ಮ ಜೀವಿತವನ್ನು ನಾವು
ಪರೀಕ್ಷೆ ಪಡಿಸ್ಕೊಳ್ಬೇಕು. ಸೊ ಎರಡನೇದಾಗಿ ಆರಾಧನೆಯಲ್ಲಿ ಏನಾಗ್ತದೆ? ಬಿಡುಗಡೆ ಆಗ್ತದೆ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಒಂದು ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ಯಹೂದ್ಯರ ಸಭಾಮಂದಿರದಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಕೈ ಬತ್ತಿದಂತಹ ಒಬ್ಬ ವ್ಯಕ್ತಿ ಅಲ್ಲಿರುವಂಥದ್ದಾಗಿ ನಾವು ನೋಡ್ತೇವೆ. ನೋಡಿ, ಆ ಒಂದು ಸಬ್ಬತ್ ದಿನದಲ್ಲಿ ಯಹೂದ್ಯರು ದೇವರನ್ನ ಆರಾಧಿಸುವುದಕ್ಕೆ ಆ ಒಂದು ಸಭಾ ಮಂದಿರಕ್ಕೆ ಸೇರಿ ಬಂದಿರಲಾಗಿ ಅಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ, ಕೈ ಬತ್ತಿ ಹೋದಂತಹ ಈ ವ್ಯಕ್ತಿ ಬಂದಿದ್ದಾನೆ. ಇಲ್ಲಿ ಬಂದಂತಹ ಯಹೂದ್ಯರು ದೇವರನ್ನು ಆರಾಧಿಸುವ ಬದಲಾಗಿ ಯೇಸು ಸ್ವಾಮಿಯ ಮೇಲೆ ತಪ್ಪನ್ನ ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸಬ್ಬತ್ ದಿನದಲ್ಲಿ ಯಾವುದು ಮಾಡುವುದು ನ್ಯಾಯ, ಮೇಲನ್ನೋ ಕೇಡನ್ನು? ನೋಡಿ, ಯೇಸು ಸ್ವಾಮಿ ಆ ಒಂದು ಸಬ್ಬತ್ ದಿನದ ಆರಾಧನೆಯಲ್ಲಿ ಕೈಬತ್ತಿ ಹೋದಂತಹ ವ್ಯಕ್ತಿಗೆ ಪರಿಪೂರ್ಣವಾದ ಬಿಡುಗಡೆಯನ್ನು ದಯಪಾಲಿಸಿಕೊಟ್ಟ. ಸೊ ಈ ಒಂದು ಮಾತುಗಳನ್ನು ಕೇಳುವಾಗ ಪ್ರತ್ಯೇಕವಾಗಿ ಕ್ರೈಸ್ತರಿಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ನಾವು ಆರಾಧನೆಗೆ ಹೋಗುವಂಥದ್ದೇ ಬಿಡುಗಡೆಗೋಸ್ಕರವಾಗಿ. ಶಾರೀರಿಕವಾದ ಬಿಡುಗಡೆಕ್ಕಿಂತ ಮಿಗಿಲಾಗಿ ಆರ್ಥಿಕವಾದ ಬಿಡುಗಡೆಯನ್ನು ನಾವು ಹೆಚ್ಚಾಗಿ ಬಯಸುವಂಥವರಾಗಿದ್ದೇವೆ. ಆದರೆ ಪ್ರಿಯರೇ, ಆರಾಧನೆ ಎನ್ನುವಂಥದ್ದು, ಆರಾಧನೆಯಲ್ಲಿ ನಾವು ಯಥಾರ್ಥವಾಗಿ ದೇವರನ್ನ ಆರಾಧಿಸುವಂತಹ ಸಂದರ್ಭದಲ್ಲಿ ದೇವರು ತನ್ನ ಕ್ರಿಯೆಯನ್ನ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಮರಿಬಾರದು. ನೋಡಿ, ಯೇಸು ಸ್ವಾಮಿಯ ಐಹಿಕ ಸೇವೆಯ ಸಂದರ್ಭದಲ್ಲಿ ದೊಡ್ಡ ಗುಂಪು ಆತನನ್ನ ಹಿಂಬಾಲಿಸ್ತಾ ಇತ್ತು. ಸೊ ಇವರಿಗೆ ಇದ್ದಂತಹ ಉದ್ದೇಶ ಕೆಲವರಿಗೆ ಶಾರೀರಿಕವಾದ ಸೌಖ್ಯ, ಸೊ ಕೆಲವರಿಗೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ತವಕ. ಸೊ ಹೀಗೆ ಒಂದು ದೊಡ್ಡ ಗುಂಪು ಯೇಸುವನ್ನ ಹಿಂಬಾಲಿಸುವಂಥದ್ದಾಗಿತ್ತು. ಆದರೆ ಯೇಸು ಸ್ವಾಮಿಯ ಒಂದು ಪ್ರಸಂಗ ಜನರನ್ನ ಬೇರೆ ಬೇರೆ ಮಾಡ್ತು. ಸೊ ಅಲ್ಲಿ ನಾವು ನೋಡುವಂಥದ್ದು ದೇ ಡಿಪಾರ್ಟೆಡ್, ಅವ್ರು ಯೇಸುವನ್ನ ಬಿಟ್ಟು ದೂರ ಆಗ್ಬಿಟ್ರು. ಆಗ ಶಿಷ್ಯರು ಹೇಳ್ತಾ ಇದ್ದಾರೆ, ಸೊ ನೀನು ಹೇಳಿದ್ದು ಜನರಿಗೆ ಬಹಳ ಬೇಸರ ತಂದ್ಬಿಟ್ಟಿದೆ. ಯೇಸು ಸ್ವಾಮಿ, ಇಫ್ ಯು ವಾಂಟ್ ಟು ಗೋ ಯು ಗೋ, ನಿಮಗೆ ಹೋಗ್ಬೇಕಾ ನೀವು ಹೋಗ್ತಾ ಇರ್ರಿ. ನಾನು ಬಂದಿರುವಂಥದ್ದು ಜನರನ್ನ ಪ್ರೀತಿಪಡಿಸೋಕ್ಕೋಸ್ಕರವಾಗಿ ಅಲ್ಲ. ಸೊ ನಾನು ಬಂದಿರುವಂಥದ್ದು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ. ಪ್ರೀತಿಯ ದೇವಜನರೇ, ಪ್ರೀತಿಯ ಸೇವಕರೇ, ದೇವರು ನಮ್ಮನ್ನು ಹಾಕಿರುವಂಥದ್ದು ಜನರ ಕಿವಿಗೆ ಇಂಪಾದಂತಹ, ಜನರ ಕಿವಿಗೆ ಒಂದು ರೀತಿಯ ರೋಮಾಂಚನ ತರುವಂತಹ ಮಾತುಗಳನ್ನು ಹೇಳುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ದೇವರ ಸದ್ವರ್ತಮಾನವನ್ನು ತಿಳಿಯಪಡಿಸುವುದಕ್ಕೋಸ್ಕರವಾಗಿ. ಸೊ ಇಲ್ಲಿ ಆರಾಧನೆಯಲ್ಲಿ ಏನಾಯಿತು? ಕೈ ಬತ್ತಿದಂತಹ ವ್ಯಕ್ತಿ ಬಂದಿದ್ದಾನೆ, ಫರಿಸಾಯರು ಇದ್ದಾರೆ. ಅಲ್ಲಿ ಯೇಸು ಆ ವ್ಯಕ್ತಿಗೆ ಪೂರ್ಣವಾದಂತಹ ಬಿಡುಗಡೆಯನ್ನು ಕೊಡುವಂಥದ್ದಾಗಿ ನೋಡ್ತೇವೆ. 5ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು, ಅವನು ಚಾಚಿದನು, ಕೈ ವಾಸಿಯಾಯಿತು. ಫರಿಸಾಯರು ಹೊರಗೆ ಹೋಗಿ ಕೂಡಲೇ ಹೆರೋದ್ಯರನ್ನು ಕೂಡಿಕೊಂಡು ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಪ್ರಿಯರೇ, ಸೊ ವಿ ಆರ್ ಲಿವಿಂಗ್ ಇನ್ ಎ ಸಚ್ ಎ ಸೊಸೈಟಿ. ಆದರೆ
See what we can understand here, ನಾವು ಅರ್ಥ ಮಾಡಿಕೊಳ್ಳಬಹುದಾದಂಥದ್ದು ಏನು? ಆ ಒಂದು ಆರಾಧನೆಯಲ್ಲಿ ನೆಗೆಟಿವ್ ಆದಂತಹ, ನಕಾರಾತ್ಮಕವಾದಂತಹ ಒಂದು ಪ್ರಕಟಣೆ ಅಲ್ಲಿ ಏನು ಬಂದಂತಹ ಯಹೂದ್ಯರಿಗೆ ಇದು ಸರಿ ಕಾಣ್ತಾ ಇಲ್ಲ. ದೇ ಆರ್ ನಾಟ್ ರೆಡಿ ಟು ಸಬ್ಮಿಟ್ ಗಾಡ್ಸ್ ಪವರ್. ಸೊ ದೈವಿಕವಾದ ಯೇಸು ಸ್ವಾಮಿಯ ಮಸಿಯನ ಅಧಿಕಾರಕ್ಕೆ ಒಳಪಡೋದಕ್ಕೆ ಅವರು ತಯಾರಿಲ್ಲ. ದೇ ಆರ್ ಪ್ಲಾಟಿಂಗ್ ಎಗ್ನೆಸ್ಟ್. ಯೇಸು ಸ್ವಾಮಿಗೆ ವಿರೋಧವಾಗಿ ಒಳಸಂಚನ ಮಾಡ್ತಾ ಇದ್ದಾರೆ. ನೋಡಿ, ಸೊಲೊಮೋನನು ಈ ಹಂಬಲ್ಡ್ ಹಿಮ್ಸೆಲ್ಫ್, ದೇವರನ್ನು ಆರಾಧಿಸಿದಂತಹ ಸಂದರ್ಭದಲ್ಲಿ ಈ ಹಂಬಲ್ಡ್ ಹಿಮ್ಸೆಲ್ಫ್ ಬಿಫೋರ್ ದ ವರ್ಡ್ ಆಫ್ ಗಾಡ್. ಬಟ್ ಹಿಯರ್ ಆದರೆ ಫರಿಸಾಯರು ಏನು ಮಾಡ್ತಾ ಇದ್ದಾರೆ? ದೇ ಆರ್ ನಾಟ್ ರೆಡಿ ಟು ಹಂಬಲ್. ಸೊ ರೆವಲೇಷನ್ ಇನ್ ವರ್ಷಿಪ್, ಆರಾಧನೆಯಲ್ಲಿ ಪ್ರಕಟಣೆ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ತಯಾರಾಗಿದ್ದೇವೆ, ಹೋಗ್ತಾ ಇದ್ದೇವೆ. ಆದರೆ ಒಂದು, ಸೊ ವಾಟ್ ಟೈಪ್ಸ್ ಆಫ್ ರೆವಲೇಷನ್, ಯಾವ ವಿಧವಾದಂತಹ ಪ್ರಕಟಣೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಬಯಸುವಂತವರಾಗಿದ್ದೇವೆ? ಸೊಲೊಮೋನನ ರೀತಿಯಲ್ಲಿ ದೇವರ ಮುಂಭಾಗದಲ್ಲಿ ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಳುವುದಕ್ಕೆ ನಾವು ತಯಾರಾಗಿದ್ದೇವಾ? ಅಥವಾ ಫರಿಸಾಯರ ಹಾಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೇವಾ? ನೋಡಿ, ಆರಾಧನೆಯಲ್ಲಿ ಅಡಕವಾಗಿರುವಂಥದ್ದು ಪ್ರಕಟಣೆಯ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು 1,44,000 ಜನ ಜಲಪ್ರವಾಹದ ಘೋಷದಂತೆ, ದೊಡ್ಡ ಗುಡುಗಿನ ಶಬ್ದದಂತೆ ವೀಣೆಗಳನ್ನು ನುಡಿಸಿಕೊಂಡು ಹೊಸ ಹಾಡನ್ನು ಹಾಡಿ ದೇವರನ್ನು ಆರಾಧಿಸಿದರು. ಆರಾಧನೆ, ರೆವಲೇಷನ್ ಆಫ್ ಗಾಡ್ ಇನ್ ವರ್ಷಿಪ್, ಆರಾಧನೆಯಲ್ಲಿ ದೇವರ ಪ್ರಕಟಣೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ಫರಿಸಾಯರ ರೀತಿಯಲ್ಲಿ ನಾವು ನಮ್ಮನ್ನು ನಾವೇ ಕಠಿಣಪಡಿಸಿಕೊಳ್ಳುವಂಥದ್ದಲ್ಲ. ಆರಾಧನೆಯ ಮುಂಭಾಗದಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳುವ. ಪೇತ್ರನು ಹೇಳ್ತಾ ಇದ್ದಾನೆ, ದೇವರ ಮುಂದೆ ತಗ್ಗಿಸಿಕೊಳ್ಳ್ರಿ, ಆತನು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಈ ಮುಂಜಾನೆಯಲ್ಲಿ ನಮ್ಮ ಆರಾಧನೆಯಲ್ಲಿ ಯಥಾರ್ಥವಾದ ದೈವಿಕವಾದ ಪ್ರಕಟಣೆಯನ್ನು ನಾವು ಹೊಂದ್ಕೊಳ್ಳುವ. ಸೊಲೊಮೋನ ಹೊಂದ್ಕೊಂಡ, ಯೆಹೋವನೇ, ಭೂಲೋಕದಲ್ಲಿ ಪರಲೋಕದಲ್ಲಿ ನಿನಗೆ ಸಮಾನನಾದ ದೇವರು ಯಾರೂ ಇಲ್ಲ. ದೇರ್ ಇಸ್ ನೋ ಒನ್. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ಆಸ್ ವಿ ಆರ್ ಗೋಯಿಂಗ್ ಟು ವರ್ಷಿಪ್ ಗಾಡ್, ದೇವರನ್ನ ಆರಾಧಿಸುವುದಕ್ಕೆ ನಾವು ತಯಾರಾಗಿರುವಾಗ, ಸೊ ದೇವರ ಕುರಿತಾದಂತಹ ಒಂದು ಪ್ರಕಟಣೆ ನಮ್ಮ ಪ್ರತಿಯೊಬ್ಬರಲ್ಲಿ ದೇವರು ತಾನೇ ಬೆಳಗಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚುವ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಆತನನ್ನು ಆರಾಧಿಸುವುದಕ್ಕೆ ನಾವು ತಯಾರಾಗಿ ನಿಂತಿರುವಾಗ, ಆತನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ನಾವು ಯಾತ್ರೆಯಲ್ಲಿ ಆಗಿರುವಂತಹ ಈ ಸಂದರ್ಭದಲ್ಲಿ ಒಮ್ಮೆ ಯೋಚನೆ ಮಾಡಿ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್, ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ.
ಅಥವಾ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ, ದೇವರೇ ಇಂದಿನ ಆರಾಧನೆಯಲ್ಲಿ ನಿನ್ನ ಪ್ರಕಟಣೆಯನ್ನು ನನಗೆ ದಯಪಾಲಿಸು. ಯಾವಾಗ ನಾವು ದೇವರ ಕುರಿತಾದಂತಹ ಆ ಒಂದು ಪೂರ್ಣವಾದ ಗ್ರಹಿಕೆಯಲ್ಲಿ ನಾವು ಸೇರಿ ಬರ್ತೇವೆ, ಫ್ರಮ್ ದಟ್ ಮೂಮೆಂಟ್ ಆನ್ವರ್ಡ್ಸ್, ಆ ಒಂದು ಕ್ಷಣದಿಂದ ಪ್ರಿಯರೇ, ವಿ ವಿಲ್ ನೆವರ್ ಫಿಯರ್ ಟು ಎನಿಥಿಂಗ್, ಬಿಕಾಸ್ ವಿ ನೋ ದಟ್ ವಿ ಆರ್ ಇನ್ ಹ್ಯಾಂಡ್ಸ್ ಆಫ್ ಗಾಡ್. ಅತ್ಯಂತ ಹಳೆಯದಾದಂಥ ಒಂದು ಕತೆ, ಅನೇಕ ಬಾರಿ ನೀವು ಕೇಳಿರ್ಬೋದು. ಒಮ್ಮೆ ಒಂದು ವಿಮಾನ ಯಾತ್ರೆಯಲ್ಲಿ ಅನಿರೀಕ್ಷಿತವಾದಂಥ ಒಂದು ಘಟನೆ. ಪ್ರತಿಯೊಬ್ಬ ಯಾತ್ರಿಕರು ಹೂವಾಡ್ತಾ ಇದ್ದಾರೆ, ಆದರೆ ಒಬ್ಬ ಚಿಕ್ಕ ಬಾಲಕ ಯಾವ ಭಯವಿಲ್ಲದೆ ಶಾಂತವಾಗಿ ಕುಳಿತುಕೊಂಡಿದ್ದಾನೆ. ಪಕ್ಕದಲ್ಲಿರುವಂತೆ ಕೇಳರು, ನಿನಗೆ ಭಯ ಇಲ್ವಾ? ಅವನು ಹೇಳಿದ, ನೋ, ವೈ ಶುಡ್ ಐ ಹ್ಯಾವ್ ಟು ಫಿಯರ್? ಯಾಕೆ ನಾನು ಭಯಪಡಬೇಕು? ಬಿಕಾಸ್ ಮೈ ಫಾದರ್ ಇಸ್ ಅ ಪೈಲಟ್, ಈ ನೋ ಹೌ ಟು ಲ್ಯಾಂಡ್ ಸೇಫ್ಲಿ. ಸೊ ನಾನು ಇಲ್ಲಿ ಕೂತಿದ್ದೇನೆ, ನಾನು ಯಾತ್ರೆ ಮಾಡ್ತಾ ಇದ್ದೇನೆ, ನನ್ನ ತಂದೆ ಪೈಲಟ್ ಆಗಿದ್ದಾರೆ. ಸೊ ಈ ನೋ ಹೌ ಟು, ಯಾವ ರೀತಿಯಾಗಿ ಸೇಫ್ ಆಗಿ ಲ್ಯಾಂಡ್ ಮಾಡಬೇಕು ಎಂಬುದಾಗಿ ನನಗೆ ತಂದೆಗೆ ಗೊತ್ತು. ಪ್ರಿಯರೇ, ಇಫ್ ವಿ ಆರ್ ಇನ್ ಗಾಡ್ಸ್ ಹ್ಯಾಂಡ್, ವಿ ವಿಲ್ ನೆವರ್ ಫಿಯರ್. ಆ ಒಂದು ಪ್ರಕಟಣೆಯನ್ನು ಈ ರಾತ್ರಿ, ಈ ಮುಂಜಾನೆಯಲ್ಲಿ ದೇವರ ಆರಾಧನೆಯಲ್ಲಿ ನಾವು ಪಡ್ಕೊಳ್ಬೇಕು ಪ್ರಿಯರೇ. ಏನೋ ಓದ್ವಿ, ಕುತ್ಕೊಂಡ್ವಿ, ಆಡಾಡಿದ್ವಿ, ಕುಡ್ದಾಡಿದ್ವಿ, ಕಾಣಿಕೆ ಹಾಕಿದ್ವಿ, ಬಂದ್ವಿ ಅಲ್ಲ. ಸೊ ಇಂದಿನ ಆರಾಧನೆಯಲ್ಲಿ ನೀವು ಒಂದು ಪ್ರಕಟಣೆಯನ್ನು ಪಡ್ಕೊಬೇಕು. ಐ ಆಮ್ ಇನ್ ಗಾಡ್ಸ್ ಹ್ಯಾಂಡ್, ನಾನು ದೇವರ ಕರದಲ್ಲಿದ್ದೇನೆ. ರೋಮ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಇಫ್ ಗಾಡ್ ಇಸ್ ವಿತ್ ಅಸ್ ಹೂ ಕ್ಯಾನ್ ಅಗೇನ್ಸ್ಟ್ ಅಸ್? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವಂತವರು ಯಾರು? ಆ ಒಂದು ಪ್ರಕಟಣೆ ಈ ಮುಂಜಾನೆಯಲ್ಲಿ ನಾವು ಪಡ್ಕೊಳ್ಬೇಕು ಪ್ರಿಯರೇ. ಅದಕ್ಕೆ ನಾವೇನ್ ಮಾಡಬೇಕು? ವಿ ಶುಡ್ ವರ್ಷಿಪ್ ಗಾಡ್. ನಾವು ದೇವರನ್ನ ಆರಾಧನೆ ಮಾಡಬೇಕು. ಸೊ ಯಾವ ರೀತಿ ದೇವರನ್ನ ಆರಾಧನೆ ಮಾಡಬೇಕು? ಪೌಲ ಹೇಳ್ತಾ ಇದ್ದಾನೆ, ಆಫರ್ ಯುವರ್ ಬಾಡಿ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಪ್ರಿಯರೇ, ಕಳೆದ ಸೋಮವಾರದಿಂದ ಈ ಭಾನುವಾರದ ಮುಂಜಾನೆಯ ಜಾವದ ತನಕ ವಿ ಆರ್ ಇನ್ ಡಿಫ್ರೆಂಟ್ ಪ್ಲೇಸ್. ನಾವು ಅನೇಕ ಸ್ಥಳಗಳಲ್ಲಿ ಆಗಿದ್ದೆವು. ಮಕ್ಕಳು ಶಾಲೆಗಳಲ್ಲಿ, ಯವನಸ್ಥರು ಕಾಲೇಜುಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಹೀಗೆ ವಿವಿಧ ಸ್ಥಳಗಳಲ್ಲಿ ನಾವು ಆಗಿದ್ವಿ. ಈ ಸ್ಥಳಗಳಲ್ಲಿ ನಾವು ಸಜೀವ ಯಜ್ಞವಾಗಿ ಜೀವಿಸಿದ್ದೇವ. ಆಕ್ಷನ್ ಸ್ಪೀಕ್ ಲೌಡರ್ ದಾನ್ ದ ವರ್ಡ್ಸ್. ನಾವೆಲ್ಲರೂ ನಿರಂತರವಾಗಿ ಉಪಯೋಗಿಸುವಂತಹ ಒಂದು ಕೊಟೇಶನ್, ಆಕ್ಷನ್ ಸ್ಪೀಕ್ ಲೌಡರ್ ದಾನ್ ವರ್ಡ್ಸ್. ಕ್ರಿಯೆ ಶಬ್ದಕ್ಕಿಂತ ವೇಗವಾಗಿ ಮಾತಾಡ್ತದೆ. ನಮ್ಮ ಕ್ರಿಯೆ ಯಾವ ರೀತಿಯಾಗಿತ್ತು? ಹೌ ಈ ಒಂದು ಅವರು ನಮ್ಮನ್ನ ನಿಂದಿಸಿರ್ಬೋದು, ಇತರರು ನಮ್ಮನ್ನ ಹಗೆ ಮಾಡಿರ್ಬೋದು, ಇತರರು ನಮ್ಮನ್ನ ನೋವಿಸಿರ್ಬೋದು. ಸೊ ನಮಗೆ ದಕ್ಕಬೇಕಾಗಿದ್ದಂತಹ ಸವಲತ್ತುಗಳನ್ನು ಇಟ್ಕೊಂಡಿರ್ಬೋದು. ಇನ್ ಮಿಡ್ಸ್ ಆಫ್ ಎವ್ರಿಥಿಂಗ್, ಎಲ್ಲ ಸಂದಿಗ್ಧತೆಯ ನಡುವೆ ಮಧ್ಯದಲ್ಲೂ ಸಹ ಯಥಾರ್ಥವಾದ ದೇವರ ಮಗನಾಗಿ ಮಗಳಾಗಿ ನಾವು ಕಳೆದ ಒಂದು ವಾರ ಬಾಳ್ವೆ ಮಾಡಿದ್ದೇವ. ವರ್ಷಿಪ್ ಇಸ್ ನಾಟ್ ಭಾನುವಾರದ 2 ತಾಸು ಆಲಯಕ್ಕೆ ಬರುವಂಥದ್ದಲ್ಲ. ವರ್ಷಿಪ್ ಇಸ್ ಎ
ಅವರ್ ಪ್ಯಾಷನ್. ಆರಾಧನೆ ಎನ್ನುವಂಥದ್ದು ದೈನಂದಿನ ಜೀವಿತದ ನಮ್ಮ ನಡವಳಿಕೆಯಾಗಿದೆ ಪ್ರಿಯರೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಮತದಾವರ್ತಿ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ. ಅಪ್ಪ ತಂದೆ, ನನ್ನನ್ನು ನಾನೇ ಸಜೀವ ಯಜ್ಞವಾಗಿ ಸಮರ್ಪಿಸುವಂತಹ ಆ ಒಂದು ಪರಿಸ್ಥಿತಿಗೆ ನನ್ನನ್ನು ಕರ್ಕೊಂಡು ಹೋಗು. ಈ ಒಂದು ಆರಾಧನೆಯ ಮೂಲಕವಾಗಿ ದೇವರ ಪ್ರಕಟಣೆಯನ್ನು ನಾವು ಪಡ್ಕೊಳ್ಳುವ. ಸೊ ತದನಂತರ ನಮ್ಮ ಜೀವಿತ ದೈವಿಕವಾದ ಆಶೀರ್ವಾದವಾಗಿ ಮಾರ್ಪಡುವಂಥದ್ದಲ್ಲಿ ಯಾವ ಸಂಶಯ ಇಲ್ಲ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಸೊಲೊಮೋನನ ರೀತಿಯಲ್ಲಿ ಭೂಲೋಕದಲ್ಲಿ ಪರಲೋಕದಲ್ಲಿ ನಿನಗೆ ಸಮಾನನಾದ ದೇವರು ಯಾರೂ ಇಲ್ಲ ಎಂಬ ಆ ಒಂದು ಪ್ರಕಟಣೆಯನ್ನು ಪಡ್ಕೊಂಡ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ನಾವು ನಮ್ಮ ಆರಾಧನೆಯಲ್ಲಿ ನಿಮ್ಮ ಕುರಿತಾಗಿರುವಂತಹ ಆ ಶ್ರೇಷ್ಠವಾದ ಪ್ರಕಟಣೆಯನ್ನು ಪಡೆದುಕೊಂಡು ಅದರ ಪ್ರಕಾರವಾಗಿ ನಮ್ಮ ಜೀವಿತವನ್ನು ನಿರ್ವಹಿಸುವುದಕ್ಕೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಂದು ನಡೆಯುವ ಆರಾಧನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಥಾರ್ಥವಾದ ದೈವಿಕವಾದಂತಹ ಒಂದು ಬಿಡುಗಡೆ, ದೈವಿಕ ಸಂದೇಶ ಆರಾಧನೆಗಳ ಮೂಲಕವಾಗಿ ಪ್ರಕಟಗೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಕರ್ತನೆ, ಲೋಕ ಬಹಳ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ. ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಈ ವಿಚಾರವನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನ ನಿಯಂತ್ರಿಸುವಂಥ ದೇವರು ನೀನಾಗಿದ್ದಿ. ಎಲ್ಲವನ್ನ ಕರ್ತನೆ, ಜನರಿಗೆ ಪ್ರಾಣ ನಷ್ಟಕ್ಕೆ ಕಾರಣವಾಗದ ರೀತಿಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುವಂತೆ ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.